ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನಾವು ಇವತ್ತಿನ ಕ್ಲಾಸ್ನಲ್ಲಿ ಪ್ರಿಪೋಸಿಷನ್ ಬಗ್ಗೆ ನೋಡೋಣ. ಪ್ರಿಪೋಸಿಷನ್ ಇನ್ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ನಲ್ಲಿ ಹಲವಾರು ಪ್ರಿಪೋಸಿಷನ್ಸ್ಗಳಿವೆ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಕವರ್ ಮಾಡ್ತಾ ಇರೋದು ಇಂಟ್ರೊಡಕ್ಷನ್, ಕೆಲವೊಂದು ಬೇಸಿಕ್ ಕಾಮನ್ಲಿ ಯೂಸ್ ಮಾಡುವಂಥ ಪ್ರಿಪೋಸಿಷನ್, ಹಾಗೆ ಟೈಪ್ಸ್ ಆಫ್ ಪ್ರಿಪೋಸಿಷನ್ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಈಗಾಗಲೇ ಹೋಗ್ಬಿಟ್ಟು ಚೆಕ್ ಮಾಡಿ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೋ ಟು ದ ವಿಡಿಯೋ. ಪ್ರಿಪೋಸಿಷನ್ ವೆರಿ 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 ಇಂಪಾರ್ಟೆಂಟ್ ಗ್ರಾಮರ್ ಇನ್ ಇಂಗ್ಲೀಷ್. ನಾವು ಇಂಗ್ಲೀಷಲ್ಲಿ ಯಾವುದನ್ನು ಪ್ರಿಪೋಸಿಷನ್ ಅಂತೀವಿ ಅಂದರೆ ಇನ್, ಎಟ್, ಆನ್, ಆಫ್, ಟು, ಬೈ, ವಿತ್, ಅಂಡರ್, ಫ್ರಮ್, up, upon, until, for, after, before, beside, behind, away ಈ ರೀತಿಯ ವರ್ಡ್ಗಳನ್ನು ನಾವು ಪ್ರಿಪೋಸಿಷನ್ ಅಂತೀವಿ. ಏನಕ್ಕೆ ಇವುಗಳನ್ನು ಪ್ರಿಪೋಸಿಷನ್ ಅಂತ ಹೇಳ್ತೀವಿ ಅಂತ ನೋಡೋದಾದ್ರೆ ಈ ಒಂದು ಎಕ್ಸಾಂಪಲ್ ಗಮನಿಸಿ. ದ ಬುಕ್ ಈಸ್ ಆನ್ ದಿ ಟೇಬಲ್. ದ ಬುಕ್ ಈಸ್ ಆನ್ ದಿ ಟೇಬಲ್. ಪುಸ್ತಕ ಮೇಜಿನ ಮೇಲೆ ಇದೆ. ಇದರಲ್ಲಿ ಆನ್ ಅನ್ನೋದು ಪ್ರಿಪೋಸಿಷನ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಓಕೆ, ನೆಕ್ಸ್ಟ್ ಲೈನಲ್ಲಿ ಈ ಆನ್ ತೆಗೆದ್ಬಿಟ್ಟು ಈ ಸೆಂಟೆನ್ಸ್ ಬರೆದಾಗ ಹೇಗಾಗುತ್ತೆ? ದ ಬುಕ್ ಈಸ್ ದ ಟೇಬಲ್. ದ ಬುಕ್ ಈಸ್ ದ ಟೇಬಲ್. ಆನ್ ರಿಮೂವ್ ಮಾಡಿದಾಗ ಬುಕ್ ಮತ್ತು ಟೇಬಲ್ಗೆ ಕನೆಕ್ಷನೇ ಇಲ್ಲದಂಗಾಯಿತು. ಇಲ್ಲಿ ಬುಕ್ ಅನ್ನೋದು ಒಂದು ನೌನ್ ಅಂದರೆ ನಾಮಪದ, ಟೇಬಲ್ ಕೂಡ ಒಂದು ನೌನ್ ನಾಮಪದ. ಈ ಎರಡು ನಾಮಪದಗಳ ನಡುವೆ ಸಂಬಂಧವನ್ನು ಉಂಟು ಮಾಡಿರುವ ಪದ ಆನ್ ಅಲ್ವಾ, ಪ್ರಿಪೋಸಿಷನ್. ಸೊ ಹಾಗಾಗಿ ವಾಟ್ ಈಸ್ ಪ್ರಿಪೋಸಿಷನ್ ಅಂತ ನೋಡೋದಾದ್ರೆ ಪ್ರಿಪೋಸಿಷನ್ ಈಸ್ ಅ ವರ್ಡ್. ಪ್ರಿಪೋಸಿಷನ್ ಅನ್ನೋದು ಒಂದು ಪದ. ಆ ಪದ ಒಂದು ವಾಕ್ಯದಲ್ಲಿ ಎರಡು ನಾಮಪದಗಳ ನಡುವೆ ಆಗಿರ್ಬೋದು, ಎರಡು ಸರ್ವನಾಮಗಳ ನಡುವೆ ಆಗಿರ್ಬೋದು, ಅಥವಾ ಸರ್ವನಾಮ ನಾಮಪದಗಳ ನಡುವೆ ಆಗಿರ್ಬೋದು, ಸಂಬಂಧವನ್ನು ಉಂಟು ಮಾಡುತ್ತೆ ಅಥವಾ ಒಂದು ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಸೊ ದ ಡೆಫಿನೇಷನ್ ಅನ್ನು ನಾನು ಇಂಗ್ಲಿಷಲ್ಲಿ ಈ ಥರ ಬರೆದಿದ್ದೀನಿ. ಪ್ರಿಪೋಸಿಷನ್ ಈಸ್ ಅ ವರ್ಡ್ ದಟ್ ಈಸ್ ಯೂಸ್ಡ್ ಟು ಲಿಂಕ್ ನೌನ್ ಆರ್ ಪ್ರೊನೌನ್ ವಿತ್ ಅದರ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಅಂದರೆ provides relationship between noun or pronoun with other words in a sentence. ಇಲ್ಲಿ other words ಅಂದರೆ ಮೇ ಬಿ ನೌನ್ ಆಗಿರ್ಬೋದು, ಅಥವಾ ವರ್ಬ್ ಆಗಿರ್ಬೋದು, ಅಥವಾ ಆಡ್ಜೆಕ್ಟಿವ್ ಆಗಿರ್ಬೋದು. ಪ್ರಿಪೋಸಿಷನಲ್ಲಿ ಹಲವಾರು ವಿಧಗಳಿವೆ. ಹೆಚ್ಚಾಗಿ ನಾವು 3 ವಿಧಗಳಲ್ಲಿ ಅದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮೇಲೆ ನೋಡಿದ ಎಕ್ಸಾಂಪಲಲ್ಲಿ ನಾವು ಆನ್ ಪ್ರಿಪೋಸಿಷನ್ನ ಪ್ಲೇಸ್ ಸೂಚಿಸುವಾಗ ಹೇಳಿದ್ವಿ ಅಲ್ವಾ. ದ ಬುಕ್ ಈಸ್ ಆನ್ ದಿ ಟೇಬಲ್. ಬುಕ್ ಟೇಬಲ್ ಮೇಲೆ ಇದೆ ಅಂತ ಹೇಳುವಾಗ ನಾವು ಆನ್ನ ಬಳಸಿದ್ವಿ, ಅಂದರೆ ಬುಕ್ ಎಲ್ಲಿದೆ ಅಂತ ಹೇಳುವಾಗ. ಅದೇ ರೀತಿಯಾಗಿ ಆನ್ ಪ್ರಿಪೋಸಿಷನ್ನ ಟೈಮ್ ಸೂಚಿಸುವಾಗಲೂ ಹೇಳ್ತೀವಿ. ಐ ವಿಲ್ ಕಮ್ ಆನ್ ಮಂಡೇ. ನಾನು ಮಂಡೇ ಬರ್ತೀನಿ. ಇಲ್ಲಿ ಆನ್ನ ನಾವು ಟೈಮ್ ಬಗ್ಗೆ ಹೇಳುವಾಗ ಯೂಸ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಸಂದರ್ಭಕ್ಕೆ ತಕ್ಕನಾಗಿ ಪ್ರಿಪೋಸಿಷನ್ನ 3 ವಿಧಗಳಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಕ್ಸಾಂಪಲ್ ನೋಡುವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಫಸ್ಟ್ ನಾವು ಪ್ರಿಪೋಸಿಷನ್ ಆನ್ ಟೈಮ್ ನೋಡೋಣ. ಪ್ರಿಪೋಸಿಷನ್ ಆನ್ ಟೈಮ್ ಅಂದರೆ ವಿಷಯ ಅಥವಾ ಘಟನೆ ಯಾವಾಗ ನಡೆಯುತ್ತೆ ಅಂತ ಹೇಳೋದು. ಇಲ್ಲಿ ನಾನು ಕವರ್ ಮಾಡ್ತಿರುವ ಪ್ರಿಪೋಸಿಷನ್ಸ್ ಬಂದು ಇನ್, ಆನ್, ಎಟ್, ಬೈ, ಬಿಫೋರ್, ಆಫ್ಟರ್, ಡ್ಯೂರಿಂಗ್, ಅಂಟಿಲ್, ಅಗೋ. ಎಕ್ಸಾಂಪಲ್ಸ್ ನೋಡಿ. ಮೈ ಫಾದರ್ ವಿಲ್ ಕಮ್ ಇನ್ ಡಿಸೆಂಬರ್. ಮೈ ಫಾದರ್ ವಿಲ್ ಕಮ್ ಇನ್ ಡಿಸೆಂಬರ್. ಇನ್ ಡಿಸೆಂಬರ್ ಅಂದರೆ ಡಿಸೆಂಬರಲ್ಲಿ, ಅಂದರೆ ಇನ್ಗೆ ಇಲ್ಲಿ ಅಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ. ನನ್ನ ತಂದೆಯವರು ಡಿಸೆಂಬರ್ನಲ್ಲಿ ಬರುವರು. ಐ ವಿಲ್ ಫಿನಿಶ್ ಮೈ ಎಕ್ಸಾಮ್ ಆನ್ ಟ್ಯೂಸ್ಡೇ. ಇಲ್ಲಿ ನಾವು ಯೂಸ್ ಮಾಡಿರೋ ಪ್ರಿಪೋಸಿಷನ್ ಆನ್. ಇಲ್ಲೂ ಕೂಡ ಟೈಮನ್ನು ಹೇಳುತ್ತೆ. ಆನ್ ಟ್ಯೂಸ್ಡೇ, ಮಂಗಳವಾರದಂದು. ಐ ವಿಲ್ ಫಿನಿಶ್ ಮೈ ಎಕ್ಸಾಮ್ ಆನ್ ಟ್ಯೂಸ್ಡೇ. ನನ್ನ ಪರೀಕ್ಷೆ ಮಂಗಳವಾರದಂದು ಮುಗಿಯುತ್ತದೆ. ಐ ಮೀಟ್ ಯು ಎಟ್ ಲಂಚ್ ಟೈಮ್. ಐ ಮೀಟ್ ಯು ಎಟ್ ಲಂಚ್ ಟೈಮ್. ಇಲ್ಲಿರುವ ಪ್ರಿಪೋಸಿಷನ್ ಎಟ್. ಇದು ಕೂಡ ಟೈಮ್ನ ಸೂಚಿಸ್ತದೆ. ಎಟ್ ಲಂಚ್ ಟೈಮ್ ಅಂದರೆ ಲಂಚ್ ಟೈಮಿಗೆ. ಐ ಮೀಟ್ ಯು ಎಟ್ ಲಂಚ್ ಟೈಮ್. ನಾನು ನಿನ್ನನ್ನು ಲಂಚ್ ಟೈಮ್ಗೆ ಮೀಟ್ ಮಾಡ್ತೀನಿ. ಮೈ ಇಂಟರ್ವ್ಯೂ ಈಸ್ ಎಟ್ 9 AM. ನನ್ನ ಇಂಟರ್ವ್ಯೂ ಬೆಳಗ್ಗೆ 9 ಗಂಟೆಗೆ ಇದೆ. ಐ ರೀಚ್ ದ ಹೋಮ್ ಬಿಫೋರ್ ಹಿ ರೀಚಸ್ ದ ಸ್ಕೂಲ್. ಇದು ಕೂಡ ಟೈಮನ್ನು ಹೇಳುತ್ತೆ. ವೆನ್ ಡು ಯು ರೀಚ್ ದ ಹೋಮ್? ಯಾವಾಗ ನೀನು ಮನೆಗೆ ರೀಚ್ ಆಗ್ತೀಯಾ ಅಂತ ಹೇಳುವಾಗ ಐ ರೀಚ್ ದ ಹೋಮ್ ಬಿಫೋರ್ ಹಿ ರೀಚಸ್ ದ ಸ್ಕೂಲ್. ಬಿಫೋರ್ ಅಂದರೆ ಮೊದಲು, ಅವನು ಸ್ಕೂಲ್ಗೆ ರೀಚ್ ಆಗುವ ಮೊದಲು ನಾನು ಮನೆಗೆ ರೀಚ್ ಆಗ್ತೀನಿ. ಐ ವಿಲ್ ಜಾಯಿನ್ ಆಫ್ಟರ್ ದ ಮೀಟಿಂಗ್. ಆಫ್ಟರ್ ಮೀನ್ಸ್ ನಂತರ.
ವೆನ್ ವಿಲ್ ಯು ಜಾಯಿನ್ ಅಂದರೆ ನೀನು ಯಾವಾಗ ಮೀಟ್ ಆಗ್ತೀಯಾ, ಟೈಮ್ ಹೇಳು ಅಂತ ಹೇಳುವಾಗ ಐ ವಿಲ್ ಜಾಯಿನ್ ಆಫ್ಟರ್ ದ ಮೀಟಿಂಗ್ ಅಂದರೆ ಆ ಮೀಟಿಂಗ್ ಆದಮೇಲೆ ನಾನು ಜಾಯಿನ್ ಆಗ್ತೀನಿ. ಐ ವಿಲ್ ಕಾಲ್ ಆಫ್ಟರ್ 9 PM ರಾತ್ರಿ 9 ಗಂಟೆ ನಂತರ ನಾನು ಕಾಲ್ ಮಾಡ್ತೀನಿ. ಯು ಶುಡ್ ಬಿ ಬ್ಯಾಕ್ ಬೈ 4 PM ನೀವು ಸಂಜೆ 4 ಗಂಟೆಯಷ್ಟರಲ್ಲಿ ಹಿಂತಿರುಗಬೇಕು. ಐ ಮೆಟ್ ಹಿಮ್ 4 months ago ಐ ಮೆಟ್ ಹಿಮ್ 4 months ago ಇಲ್ಲಿ ago ಅನ್ನೋದು ಪ್ರಿಪೋಸಿಷನ್. ago ಮೀನ್ಸ್ ಹಿಂದೆ. ನಾನು 4 ತಿಂಗಳ ಹಿಂದೆ ಅವನನ್ನು ಮೀಟ್ ಆಗಿದೆ ಅಂದರೆ ಭೇಟಿಯಾಗಿದ್ದೆ. ಸೊ ಇಲ್ಲಿವರೆಗೆ ನಾವು ನೋಡಿರೋದು ಪ್ರಿಪೋಸಿಷನ್ ಆನ್ ಟೈಮ್ ಅಂದರೆ ಸಮಯವನ್ನು ಸೂಚಿಸಿರುವಂತಹ ಪದಗಳು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪ್ರಿಪೋಸಿಷನ್ ಆಫ್ ಪ್ಲೇಸ್, ಸ್ಥಳ ಅಥವಾ ಸ್ಥಾನವನ್ನು ಸೂಚಿಸುವ ಪ್ರಿಪೋಸಿಷನ್ಗಳನ್ನು ಇವಾಗ ನೋಡೋಣ. ಎಕ್ಸಾಂಪಲ್ಸ್ ಇನ್, ಆನ್, ಆಟ್. ಸೇಮ್ ಪ್ರಿಪೋಸಿಷನ್ಗಳನ್ನು ಪ್ರಿಪೋಸಿಷನ್ ಆನ್ ಟೈಮ್ ಯೂಸ್ ಮಾಡ್ತೀವಿ, ಪ್ರಿಪೋಸಿಷನ್ ಆಫ್ ಪ್ಲೇಸ್ ಯೂಸ್ ಮಾಡ್ತೀವಿ, ಬಟ್ ದ ಸಿಚುವೇಶನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಬಿಹೈಂಡ್, ಓವರ್, ಅಂಡರ್, ಬಿಟ್ವೀನ್ ಆ್ಯಂಡ್ ಇನ್ ಫ್ರಂಟ್ ಆಫ್ ಇವೆಷ್ಟನ್ನು ಇವತ್ತು ನೋಡೋಣ. ದ ಸ್ವೀಟ್ ಈಸ್ ಇನ್ ದ ಬಾಕ್ಸ್ ದ ಸ್ವೀಟ್ ಈಸ್ ಇನ್ ದ ಬಾಕ್ಸ್. ವೇರ್ ಅಥವಾ ಎಲ್ಲಿದೆ, ಸ್ಥಳದ ಬಗ್ಗೆ ತಿಳ್ಕೋಬೇಕಾದ ಸನ್ನಿವೇಶ. ದ ಸ್ವೀಟ್ ಈಸ್ ಇನ್ ದ ಬಾಕ್ಸ್ ಸ್ವೀಟ್ ಬಾಕ್ಸಲ್ಲಿ ಇದೆ. ದ ಪ್ಲೇಟ್ಸ್ ಆರ್ ಆನ್ ದಿ ಡೈನಿಂಗ್ ಟೇಬಲ್ ದ ಪ್ಲೇಟ್ಸ್ ಆರ್ ಆನ್ ದಿ ಡೈನಿಂಗ್ ಟೇಬಲ್ ಪ್ಲೇಟ್ಗಳು ಡೈನಿಂಗ್ ಟೇಬಲ್ ಮೇಲಿವೆ. ವಿ ಆರ್ ಮೀಟಿಂಗ್ ಎಟ್ ದಿ ಕೆಫೆ ವಿ ಆರ್ ಮೀಟಿಂಗ್ ಎಟ್ ದಿ ಕೆಫೆ ನಾವೆಲ್ಲಿ ಮೀಟ್ ಆಗ್ತೀವಿ, ನಾವು ಕೆಫೆಯಲ್ಲಿ ಮೀಟ್ ಆಗ್ತೀವಿ. ಶಿ ಈಸ್ ಎಟ್ ಹೋಮ್ ಶಿ ಈಸ್ ಎಟ್ ಹೋಮ್ ಅವಳು ಮನೆಯಲ್ಲಿದ್ದಾಳೆ. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್ ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್ ಅಂಡರ್ ಮೀನ್ಸ್ ಕೆಳಗಡೆ, ಬೆಕ್ಕು ಟೇಬಲ್ ಕೆಳಗಡೆ ಇದೆ. ದ ಬೇಬಿ ಈಸ್ ಹೈಡಿಂಗ್ ಬಿಹೈಂಡ್ ದ ಡೋರ್ ದ ಬೇಬಿ ಈಸ್ ಹೈಡಿಂಗ್ ಬಿಹೈಂಡ್ ದ ಡೋರ್ ಬಿಹೈಂಡ್ ಅಂದರೆ ಹಿಂದ್ಗಡೆ ಅಥವಾ ಹಿಂದೆ. ಮಗು ಬಾಗಿಲಿನ ಹಿಂದ್ಗಡೆ ಬಚ್ಚಿಟ್ಕೊಂಡಿದೆ. ದ ರ್ಯಾಬಿಟ್ ಜಂಪ್ ಓವರ್ ದ ಫೆನ್ಸ್ ದ ರ್ಯಾಬಿಟ್ ಜಂಪ್ ಓವರ್ ದ ಫೆನ್ಸ್ ಫೆನ್ಸ್ ಮೀನ್ಸ್ ಬೇಲಿ, ಮೊಲ ಬೇಲಿ ಮೇಲೆ ಹಾರಿದೆ. ಇಲ್ಲಿ ಯಾಕೆ ಓವರ್ ಯೂಸ್ ಮಾಡಿದ್ದೀವಿ, ಅಬೋ ಅಥವಾ ಆನ್ ಯೂಸ್ ಮಾಡಬಹುದಲ್ಲ ಅನ್ನೋ ಡೌಟ್ ಯಾರಿಗಾದರೂ ಬಂದರೆ, ಓವರ್, ಅಬೋ, ಆನ್ ಇವುಗಳಿಗೆ ಏನು ಡಿಫ್ರೆನ್ಸ್ ಅನ್ನೋ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಡೌಟ್ ಬಂದವರು ದಯವಿಟ್ಟು ಚೆಕ್ ಮಾಡಿ. ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಪ್ಲೇಸ್ ದ ರೋಸಸ್ ಇನ್ ಬಿಟ್ವೀನ್ ದ ಜಾಸ್ಮಿನ್ ಗುಲಾಬಿಯನ್ನು ಮಲ್ಲಿಗೆಯ ನಡುವಲ್ಲಿ ಇಡಿ. ಬಿಟ್ವೀನ್ ಅಂದರೆ ನಡುವೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಐ ಆಮ್ ವೇಟಿಂಗ್ ಇನ್ ಫ್ರಂಟ್ ಆಫ್ ದ ಪೊಲೀಸ್ ಸ್ಟೇಷನ್ ವೆರ್ ಆರ್ ಯು ವೇಟಿಂಗ್ ನೀನೆಲ್ಲಿ ವೆಯ್ಟ್ ಮಾಡ್ತೀಯಾ. ಐ ಆಮ್ ವೇಟಿಂಗ್ ಇನ್ ಫ್ರಂಟ್ ಆಫ್ ದ ಪೊಲೀಸ್ ಸ್ಟೇಷನ್ ಅಂದರೆ ನಾನು ಪೊಲೀಸ್ ಸ್ಟೇಷನ್ ಎದುರುಗಡೆ ವೆಯ್ಟ್ ಮಾಡ್ತೀನಿ. ಇನ್ ಫ್ರಂಟ್ ಆಫ್ ಅಂದರೆ ಎದುರುಗಡೆ. ಸೊ ಪ್ಲೇಸ್ ಬಗ್ಗೆ ಹೇಳುವಾಗ ನಾವು ಪ್ರಿಪೋಸಿಷನ್ನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದು ನಿಮಗೆ ಇಲ್ಲಿವರೆಗೆ ಗೊತ್ತಾಯಿತು. ನೆಕ್ಸ್ಟ್ ನಾವು ಲಾಸ್ಟ್ ನೋಡ್ತಾ ಇರೋದು ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಡೈರೆಕ್ಷನ್ ಅಂದರೆ ದಿಕ್ಕು ಅಥವಾ ಯಾವ ಕಡೆಗೆ ಅಂತ ಹೇಳೋದು. ದಿಕ್ಕು ಅಥವಾ ಯಾವ ಕಡೆಗೆ ವಸ್ತು ಅಥವಾ ಯಾವುದಾದ್ರೂ ಪರ್ಸನ್ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಹೇಗೆ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ನಾನು ತಗೊಂಡಿರೋ ಎಕ್ಸಾಂಪಲ್ಸ್ ಇಂಟು, ಟುವರ್ಡ್, ಟು, ಫ್ರಮ್, ಅಕ್ರಾಸ್. ಎಕ್ಸಾಂಪಲ್ಸ್ ನೋಡಿ. ಶಿ ರ್ಯಾನ್ ಟುವರ್ಡ್ ಹರ್ ಫಾದರ್ ಅವಳು ಯಾವ ಕಡೆಗೆ ಓಡಿದ್ಲು ಅಥವಾ ಯಾರ ಕಡೆಗೆ ಓಡಿದ್ಲು. ಶಿ ರ್ಯಾನ್ ಟುವರ್ಡ್ ಹರ್ ಫಾದರ್ ಅವಳು ಅವಳ ತಂದೆ ಕಡೆಗೆ ಓಡಿದ್ಲು. ಡಾಗ್ ಜಂಪ್ಡ್ ಇನ್ ಟು ದ ರಿವರ್ ನಾಯಿ ಎಲ್ಲಿಗೆ ಜಿಗೀತು, ಯಾವ ಕಡೆಗೆ ಜಿಗೀತು. ಡಾಗ್ ಜಂಪ್ಡ್ ಇನ್ ಟು ದ ರಿವರ್ ನಾಯಿ ನದಿಯೊಳಗೆ ಜಿಗೀತು. ಕ್ಯಾನ್ ಯು ಪ್ಲೀಸ್ ಪಾಸ್ ದಿಸ್ ಬುಕ್ ಟು ಆರ್ಯ ಈ ಬುಕ್ನ ಯಾರ ಕಡೆಗೆ ಪಾಸ್ ಮಾಡಬೇಕು ಅಥವಾ ಯಾರಿಗೆ ಪಾಸ್ ಮಾಡಬೇಕು ಅಂತ ಕೇಳುವಾಗ ಕ್ಯಾನ್ ಯು ಪ್ಲೀಸ್ ಪಾಸ್ ದಿಸ್ ಬುಕ್ ಟು ಆರ್ಯ. ಇಲ್ಲಿ ಪ್ರಿಪೋಸಿಷನ್ ಟು ಅನ್ನೋದು ಡೈರೆಕ್ಷನ್ ಹೇಳ್ತದೆ, ಯಾರ ಕಡೆಗೆ ಪಾಸ್ ಮಾಡಬೇಕು, ಯಾರಿಗೆ ಅಂದರೆ ಯಾರ ಕಡೆಗೆ. ನೆಕ್ಸ್ಟ್ ಎಕ್ಸಾಂಪಲ್. ಐ ಆಮ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್ ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ಗೈಸ್, ವಿಡಿಯೋದ ಬಿಗಿನಿಂಗಲ್ಲಿ ನಾನು ಈ 3 ಪ್ರಿಪೋಸಿಷನ್ಸ್ನ ಮರ್ತಿದ್ದೆ. ವೆರಿ ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್ ಆಫ್, ಫಾರ್ ಆ್ಯಂಡ್ ಟು. ಅದಕ್ಕೆ ಎಕ್ಸಾಂಪಲ್ಸ್ ಇವಾಗ ಕೊಡ್ತೀನಿ. ಪ್ರಿಪೋಸಿಷನ್ ಆಫ್ ನೋಡಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ದಿಸ್ ಈಸ್ ಅ ಫೋಟೋ ಆಫ್ ಮೈ ಮಾಮ್ ದಿಸ್ ಈಸ್ ಅ ಫೋಟೋ ಆಫ್ ಮೈ ಮಾಮ್ ಇದು ನನ್ನ ತಾಯಿಯ ಫೋಟೋ. ದಿಸ್ ಈಸ್ ಮೈ ಮಾಮ್ಸ್ ಫೋಟೋ ಅಂತಲೂ ಹೇಳ್ಬೋದು ಅಥವಾ ದಿಸ್ ಈಸ್ ಅ ಫೋಟೋ ಆಫ್ ಮೈ ಮಾಮ್. ನೆಕ್ಸ್ಟ್ ನೋಡಿ. ಫಂಕ್ಷನ್ ವಿಲ್ ಬಿ ಆನ್ 20th of March ಫಂಕ್ಷನ್ ವಿಲ್ ಬಿ ಆನ್ 20th of March. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ. ವಿ ಯೂಸ್ ಇಟ್ ಫಾರ್ ಕಟಿಂಗ್ ಗ್ರಾಸ್ ವಿ ಯೂಸ್ ಇಟ್ ಫಾರ್ ಕಟಿಂಗ್ ಗ್ರಾಸ್ ನಾವಿದನ್ನು ಹುಲ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಐ ಮೇಡ್ ಇಟ್ ಫಾರ್ ಯು ಐ ಮೇಡ್ ಇಟ್ ಫಾರ್ ಯು ನಾನಿದನ್ನು ನಿನಗೆ ಮಾಡಿದೆ ಅಥವಾ ನಾನಿದನ್ನು ನಿನಗೋಸ್ಕರ ಮಾಡಿದೆ. ನೆಕ್ಸ್ಟ್
ಪ್ರಿಪೋಸಿಷನ್ ಈಸ್ ಟು. ಐ ಆಮ್ ಗೋಯಿಂಗ್ ಟು ಶಾಪ್. ಐ ಆಮ್ ಗೋಯಿಂಗ್ ಟು ಶಾಪ್. ನಾನು ಶಾಪಿಗೆ ಹೋಗ್ತಾ ಇದ್ದೀನಿ. ಸೆಂಡ್ ಇಟ್ ಬ್ಯಾಕ್ ಟು ಮೀ. ಸೆಂಡ್ ಇಟ್ ಬ್ಯಾಕ್ ಟು ಮೀ. ಅದನ್ನು ನನಗೆ ಹಿಂತಿರುಗಿಸಿ ಅಥವಾ ಇದನ್ನು ನನಗೆ ಹಿಂತಿರುಗಿಸಿ. ಗೈಸ್, ಇವತ್ತಿನ ಪ್ರಿಪೋಸಿಷನ್ ವಿಡಿಯೋಸ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.